ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಶ್ರೀಚಕ್ರ ಮಾರಿಗುಡಿ, ನಿನ್ನ ಪಾಪದ ಕೊಡ ತುಂಬಿದೆ. ಇನ್ನು ಈ ಭೂಲೋಕದಲ್ಲಿ ನಿನಗೆ ಜಾಗ ಇಲ್ಲ. ನಿನ್ನ ಎಲ್ಲಾ ಪಾಪಗಳ ಪೂರ್ಣ ವಿರಾಮದ ಸಮಯ ಬಂದಾಯಿತು. ಬಿಟ್ಬಿಡಿ. ಮಹಾದೇವ
ನಮ್ಮ ಸುಂದರಿ ಅಮ್ಮನವರು ಅಂದರೆ ಸಿಡಿದು ಬೀಳ್ತಿದ್ಲು. ಆದರೆ ನೀನು ಸುಂದ್ರಮ್ಮ ಸುಂದ್ರಮ್ಮ ಅಂತ ಆ ವಿಗ್ರಹ ಇಟ್ಕೊಂಡು ಗಂಭೀರವಾಗಿ ತನ್ಮಯತೆಯಿಂದ ಓಡಾಡ್ತೀನಿ. ಸುಂದ್ರಮ್ಮನ ವಿಗ್ರಹನ ದಕ್ಷಿಣನಾಥನ ಗುಡಿಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ಇಷ್ಟು ದೂರ ಬಂದಿದ್ಯಾ. ಮನೆ ಮಠ ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ. ನಾವು ನಿನ್ನ ಮೇಲಿನ ಪ್ರೀತಿಯಿಂದ ನಿನಗೆ ಬೆಂಬಲವಾಗಿರಬೇಕು ಅಂತ ನಂಬಿಕೆ ಇಟ್ಟು ನಿನ್ನ ಜೊತೆಗೇ ಓಡಾಡ್ತಿದ್ದೀವಿ. ಇದಿನ್ನೆಲ್ಲಿಗೆ ಬಂದು ಮುಟ್ಟುತ್ತೋ. ನೀವೇನು ಯೋಚನೆ ಮಾಡಬೇಡಿ ಅಪ್ಪ. ಸಾಕಷ್ಟು ದೂರ ಬಂದಾಗಿದೆ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ದಕ್ಷಿಣನಾಥನ ಗುಡೀಲಿ ಸುಂದ್ರಮ್ಮನಿಟ್ಟು ಪೂಜೆ ಮಾಡಿಸೋ ಮಂಗಳ ಕಾರ್ಯ ಸಾವಕಾಶವಾಗಿ ಆಗತ್ತೆ. ಅಷ್ಟಾದರೆ ಸಾಕಮ್ಮ. ಇದನ್ನೆಲ್ಲ ನಿಂಗೆ ಹೇಳಿದ್ದೆ ಯಾರು? ಮೇಷ್ಟ್ರಮ್ಮ. ಶಿವಲಿಂಗದಲ್ಲಿ ಶ್ರೀಚಕ್ರ ಸೇರ್ಕೊಂಡಿದೆ. ಅದೇ ಈ ಕ್ಷೇತ್ರದ ವಿಶೇಷ. ನಿನ್ನ ಸುಂದ್ರಮ್ಮನ ವಿಗ್ರಹನ ಅಲ್ಲಿಗೆ ತಗೊಂಡು ಹೋಗು. ನಂತರ ದಕ್ಷಿಣನಾಥೇಶ್ವರ ಅನ್ನೋ ಹೆಸರಿನ ಶಿವಲಿಂಗದ ಜೊತೆ ಈ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿಸ್ಬೇಕು. ಯಾವತ್ತೋ ಎಲ್ಲಿಂದಲೋ ಬಂದು ಇನ್ನೆಲ್ಲಿಗೋ ಹೋಗುವ ಜಂಗಮ ಹೆಂಗಸವಳು. ಅವಳು ಮಾತನ್ನ ಯಾಕೆ ಇಷ್ಟು ಗಂಭೀರವಾಗಿ ಪರಿಗಣಿಸ್ತೀಯ ನೀನು? ಮೇಷ್ಟ್ರಮ್ಮ ಏನಾದರೂ ಹೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸತ್ತೆ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅನ್ಸತ್ತೆ. ಅವ್ರಿಗೇನೋ ಒಂಥರ ಮೋಡಿ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ದಾಗೆಲ್ಲ ಕೇಳ್ತೀನಿ, ಅವ್ರು ಹೇಳಿದ್ದೆಲ್ಲ ಮಾಡ್ತೀನಿ. ಮೇಷ್ಟ್ರಮ್ಮ ಏನಾದರೂ ಹೇಳಿದ್ರೆ ಅದು ಸತ್ಯ ಆಗಿರತ್ತೆ. ಈವರೆಗೂ ಅವ್ರು ಹೇಳಿದ್ದೆಲ್ಲ ನಡೆದಿದೆ. ಏನಂತ ಮಹತ್ವದ ನಡೆದಿದೆ ಅವ್ರು ಹೇಳಿದ್ದು? ನಡೆದಿದೆ ಅಪ್ಪ. ನದಿ ದಡದಲ್ಲಿ ಮಣ್ಣಿನ ಹೆಂಟೆ ಸಿಗತ್ತೆ ಅಂದಿದ್ರು. ಸಿಕ್ತು. ಅದನ್ನ ನೋಡಿದ್ರೆ ಅದ್ರೊಳಗಡೆ ವಿಗ್ರಹ ಸಿಗತ್ತೆ ಅಂದಿದ್ರು. ಸಿಕ್ತು. ಅದನ್ನ ಎತ್ಕೊಂಡು ಇಲ್ಲಿಗೆ ಬಂದ್ರೆ ದಕ್ಷಿಣನಾಥನ್ ಗುಡಿ ಇದೆ ಅಂತ ಹೇಳಿದ್ರು. ಅದೂ ಇದೆ. ದಕ್ಷಿಣನಾಥನ್ ನೆತ್ತಿ ಮೇಲೆ ಶ್ರೀಚಕ್ರ ಇರುತ್ತೆ ಅಂತ ಹೇಳಿದ್ರು. ಅದೂ ಇದೆ. ಆದ್ರೆ ಅವ್ರು ಇಲ್ಲಿವರೆಗೂ ಹೇಳಿರೋದ್ರಲ್ಲಿ ಒಂದ್ ಮಾತು ಮಾತ್ರ ಬಾಕಿ ಇದೆ. ಅದಿನ್ನೂ ನಡೆದಿಲ್ಲ. ನಡೆದಿಲ್ವಾ? ಅದ್ಯಾವುದು? ಅರಿಹಂತಪುರದಲ್ಲಿ ಸುಂದ್ರಮ್ಮನ್ ಪೂಜೆ ಆಗೋದ್ರೊಳಗಡೆ ಸುಂದ್ರಮ್ಮ ಒಂದ್ ಬಲಿ ತಗೊಳ್ತಾಳೆ ಅಂತ ಹೇಳಿದ್ರು. ಆದ್ರೆ ಅದೊಂದು ಮಾತ್ರ ಆಗಿದ್ ಕಾಣ್ಲೇ ಇಲ್ಲ. ಯಾರ್ ಬಲಿ ಆಗ್ತಾರೋ ಗೊತ್ತಿಲ್ಲ. ಅಥವಾ ನಮಗ್ ಗೊತ್ತಿಲ್ದೇ ಇರೋ ಹಾಗೆ ಅದು ನಡೆದೋಗಿದ್ಯೋ ಏನೋ, ಅದು ಗೊತ್ತಿಲ್ಲ. ಮಾರಿಗುಡಿ, 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 ಮಾರಿಗುಡಿ. ಮಾರಿಗುಡಿ, ಇದು ಹೆಂಗಾಯ್ತು? ಇವನು ಹೆಂಗ್ ಸತ್ತ? ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾಣಿಸಲ್ಲ. ಇದು ಕೊಲೆ ಆಗಿರೋ ಹಾಗಿದೆ. ಕೊಲೆ ಆಗಿರೋದೇ ದಿಟ ಆದ್ರೆ ಆಚೆಯಿಂದ ಯಾರಾದ್ರೂ ಒಳಗೆ ಬಂದಿರಬೇಕು. ಆದ್ರೆ ನಾವು ಆಚೆನೇ ಇದ್ವಲ್ಲ, ಯಾರು ಒಳಗೆ ಬಂದಾಗ ಆಗ್ಲೇ ಇಲ್ಲ. ಇದೆಂಗಾಯ್ತು? ಇದು ಖಂಡಿತ ಕೊಲೆ. ಯಾರೋ ಇವನನ್ನ ಸಾಯಿಸಿದ್ದಾರೆ. ಯಾರೋ ಬಂದು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ
ಇಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾರು ಕಾಣಿಸ್ತಾನಿಲ್ಲ. ಕೊಲೆ ಆಗಿರ್ಲೂಬಹುದು, ಆಗ್ದೇನೂ ಇರಬಹುದು. ಇವತ್ತು ಅರಿಹಂತಪುರದಲ್ಲಿ ಒಂದು ಸರ್ಕಾರಿ ಹುಳ ಬಲಿಯಾಗಿದೆ. ಅಂದ್ರೆ ಒಂದು ಸಾವಾಗಿದೆ. ಅರಿಹಂತಪುರದ ಮಣ್ಣಿಗೆ ಬೇರೆ ಊರಿನ ಸರ್ಕಾರಿ ಪೊಲೀಸ್ನ ರಕ್ತ ಬಿದ್ದಿದೆ. ಕೊಲೆನಾ? ಅರಿಹಂತಪುರದ ಜನರಿಂದ ಕೊಲೆ ಆದ್ನೋ ಇಲ್ಲ ಯಾವ್ದಾದ್ರೂ ಕಾಡು ಪ್ರಾಣಿಗೆ ಬಲಿ ಆದ್ನೋ ಇನ್ನ ಗೊತ್ತಿಲ್ಲ. ಅಂದ್ರೆ ಮಾರಿಗುಡಿ ಸತ್ತುನ್ನ? ಈಗ ಕೆಲವೇ ಕ್ಷಣಗಳ ಮುಂಚೆ ಇಲ್ಲಿ ಸಿಂಹ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಸಿಂಹನ? ನಮ್ಮ ಕಾಡಲ್ಲಿ ಹುಲಿ ಚಿರತೆ ಇರೋದೇನೋ ದಿಟ್ಟ, ಆದ್ರೆ ಸಿಂಹ ಇರೋದನ್ನ ನಾನು ಯಾವತ್ತೂ ನೋಡಿಲ್ವೇ. ಇದ್ರೂ ಮನೆ ಒಳಗೆ ಹೆಂಗ್ ಬರ್ತದೆ? ಬಂದ್ರು ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತಲ್ಲ. ಇವಾಗ ಎತ್ತಾಗೋಯ್ತು? ಸಿಂಹನೇ ಬಂದು ಕೊಂದಿದ್ರೆ ರಕ್ತ ಮಾಂಸಗಳನ್ನು ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನೋ ನಡೆದಿದೆ ಇಲ್ಲಿ. ನಮ್ಮ ಅರಿವಿಗೂ ಮೀರಿದ ಘಟನೆ ನಡೆದಿದೆ. ಸತ್ತಿರೋದು ಯಾರೋ ಸಾಮಾನ್ಯವಾದ ವ್ಯಕ್ತಿಯಲ್ಲ, ಪೊಲೀಸ್ ಅಧಿಕಾರಿ. ಸರ್ಕಾರ ಇದ್ರ ಮೇಲೆ ಗಮನ ಹರಿಸುತ್ತೆ. ಕಾರಣ ಯಾರು ಅಂತ ವಿಚಾರಣೆ ಮಾಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿರೋದು ನಾವು 4 ಜನ. ನಮ್ಮ ಮೇಲೆ ಅನುಮಾನ ಬಂದು ನಾವು ಒಳಗಾಗಬೇಕಾಗುತ್ತೆ. ವಿಗ್ರಹಕ್ಕೋಸ್ಕರ ಬಂದಿರೋದು ನಾವು ಅನಾಯಾಸವಾಗಿ ಕಂಬೀರಿಸಬೇಕಾಗುತ್ತೆ. ಕಾನೂನಿನ ಚಿಂತೆ ನಿಮಗೆ ಬೇಡ ಐನೋರೆ. ಯಾವ ಕಾನೂನು ಸರ್ಕಾರನೂ ಈ ಅರಿಹಂತಪುರದಲ್ಲಿಲ್ಲ. ಬಂಗಾರಿ, ನೀನ್ ಯಾಕೋ ಗಾಬರಿ ಆಗಿದ್ಯಾ? ಇದೆಲ್ಲ ಮಾಮೂಲಿ. ಇಲ್ಲಿ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಅರಿಹಂತಪುರದ ಜನ ತುಂಬಾ ಒಳ್ಳೆಯವರು. ಸ್ನೇಹದಿಂದ ನಿಷ್ಠೆಯಿಂದ ಇದ್ರೆ ರಾಜೋಪಚಾರ ಮಾಡ್ತಾರೆ. ಹಾಗೆ ದ್ರೋಹ ಮಾಡಿದವ್ರನ್ನ ಕತ್ತರಿಸಿ ಹಾಕ್ತಾರೆ. ಯಾರು ಯಾರನ್ನೂ ಕೇಳೋ ಹಾಗಿಲ್ಲ. ಇಲ್ಲಿ ನಮ್ದೇ ಸರ್ಕಾರ, ನಮ್ದೇ ಆಡಳಿತ. ನೀನು ಪುಣ್ಯವಂತ ಬಂಗಾರಿ, ಅದಕ್ಕೆ ನಿನ್ನ ನನ್ನ ಕಣ್ಣಿಗೆ ಬಿದ್ದೆ. ನಾನ್ ನಿನ್ನ ಪ್ರೀತಿಸ್ದೆ. ಇಲ್ಲಿ ನಿನ್ ಯಾರು ಮುಟ್ಟೋದಿಲ್ಲ, ಆರಾಮಾಗಿರೋ. ಒಂದ್ ವೇಳೆ ಮುಟ್ಟಿದ್ರೆ ಅವ್ರು ಯಾರೇ ಆಗಿರ್ಲಿ ಅವ್ರ ಕೈ ಕತ್ತರಿಸಿ ಹಾಕ್ತೀನಿ. ಬಂಗಾರಿ, ನಾಳೆ ನಮ್ಮ ಮದ್ವೆ ನಿಶ್ಚಯ ಮಾಡೋದಕ್ಕೆ ಪುರೋಹಿತರು ಬರ್ತಿದ್ದಾರೆ. ಈ ಹುಣ್ಣಿಮೆ ಒಳಗೆ ಮದ್ವೆ ಮುಗಿಸ್ಕೊಡಿ ಅಂತ ಕೇಳ್ತೀನಿ. ಕೂಡ್ಲೆ ನಮ್ಮ ಮದ್ವೆ ಮಾಡಿಸೋದಿಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ ಆ ವಿಗ್ರಹದ ಅವಶ್ಯಕತೆ ನನಗಿಲ್ಲ, ಅಪ್ಪಂಗೆ ಕೊಟ್ಬಿಡ್ತೀನಿ. ಅವ್ರು ಆ ವಿಗ್ರಹನ ಇಟ್ಕೊಂಡು ಏನು ಬೇಕಾದರೂ ಮಾಡಲಿ. ನನಗೆ ನೀನು ಬೇಕು, ನೀನೊಬ್ಬ ಇದ್ರೆ ಸಾಕು.
ಆದರೆ ಇವಳಿಗೆ ಸುಂದ್ರಮ್ಮ ಕಾಣೆಯಾಗಿರೋ ವಿಷಯ ಗೊತ್ತೇ ಇಲ್ಲ. ಯಾವುದೇ ಅಧಿಕಾರಿ ಆಗಿರಲಿ, ನನ್ನ ಅಪ್ಪಣೆ ಇಲ್ಲದೆ ನಮ್ಮೂರೊಳಗೆ ಬರೋಕ್ಕಾಗೋದಿಲ್ಲ. ಅದೆಲ್ಲ ಬಿಟ್ಬಿಡಿ. ನಮ್ಮ ಆಳುಗಳ್ಗೆ ಹೇಳಿದ್ರೆ ಈ ಹೆಣನ ನಾಯಿನರಿಗೆ ಬಿಸಾಕ್ತಾರೆ. ಕನಕಾಂಬರಿ, ಇವನು ವಂಚಕನೇ ಆಗಿರ್ಬೋದು, ದ್ರೋಹಿನೇ ಆಗಿರ್ಬೋದು, ಆದರೂ ನಮ್ಮ ಅನಾದಿ ಕಾಲದ ಗೆಳೆಯ. ಜನ್ಮ ಜನ್ಮಾಂತರಗಳಿಂದಲೂ ಶ್ರೀಚಕ್ರಕ್ಕೋಸ್ಕರ ಹೆಣಗಾಡಿದ್ದೀವಿ, ಹೋರಾಡಿದ್ದೀವಿ. ಇಂಥ ಜನ್ಮ ಜನ್ಮಾಂತರಗಳ ಗೆಳೆಯನ ಮೃತ ಶರೀರ ನಾಯಿ ನರಿಗಳಿಗೆ ಬಿಸಾಡಿ ಅವನ ಆತ್ಮ ಪ್ರೇತವಾಗೋದು ನಮಗೆ ಅಸಹ್ಯ ತರೋ ಸಂಗತಿ. ನಮ್ಮ ಗೆಳೆಯನಿಗೆ ಇಂತಹ ಕರ್ಮ ಬಂದಿರೋದು ನಮಗೆ ಸಹಿಸೋದಕ್ಕೆ ಆಗೋದಿಲ್ಲ. ನಾನು ವಿರೂಪಾಕ್ಷ ಸೇರಿ ಇವನ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತೇವೆ. ನೀನು ಹೇಳಿದ ನಿಜ ಕಣಕಿ. ನಾವೇನಿದ್ದು ಇವನ ಅಂತ್ಯ ಸಂಸ್ಕಾರ ಮಾಡೋಣ. ಸರಿ, ನಿಮ್ಮ ಇಷ್ಟಕ್ಕೆ ವಿರುದ್ಧ ನಾನು ಬರಲ್ಲ. ಕಾರ್ಯ ಮುಂದುವರಿಸು. ಅಲ್ಲಿ ಗಂಟ ಈ ವಿಗ್ರಹ ನಂತಾವಿರಲಿ. ಕನಕಾಂಬರಿ, ಇವನ ನೆತ್ತನಿಂದ ವಿಗ್ರಹ ಕಲುಷಿತವಾಗಿ ಅದನ್ನ ಶುದ್ಧೀಕರಣ ಮಾಡಿ ತಗೊಂಡು ಹೋಗ್ಬೇಕು. ಇವನ ಸತ್ತ ಮೈಲಿಗೆಯಿಂದ ನಾನು ಮಡಿ ಮಾಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡು ಬರ್ತೀನಿ. ಆಮೇಲೆ ನಾನೇ ಪೂಜೆ ಮಾಡ್ತೀನಿ. ಏನು? ಈಗ ತಾನೇ ದೇವಿ ಖಾತ್ರಿಂದನೇ ಬಂದೆ. ಅದಕ್ಕೆ ನಾನೇನು ಮಾಡಲಿ? ಅವಳು ನನ್ನ ಮದುವೆ ಆಗ್ತೀನಿ ಅಂತಿರೋದಕ್ಕೂ ನೀನು ಅವಳು ಸುತ್ತಮುತ್ತ ತಿರ್ಗಾಡೋದಕ್ಕೂ ಸರಿಯಾಗಿದೆ. ಹಾಗಲ್ವೇ, ದೇವಿಕಾಗೆ ವಿಗ್ರಹ ಕಳೆದೋಗಿರೋ ವಿಷಯ ಗೊತ್ತಿಲ್ಲ. ಬರೋ ಹುಣ್ಣಿಮೆ ಒಳಗೆ ನನಗೂ ಅವಳು ಮದುವೆ ಅಂತ, ಮದುವೆ ಆದ್ಮೇಲೆ ವಿಗ್ರಹ ಕೊಡ್ತೀನಿ ಅಂತ ಅಪ್ಪನ ಹತ್ರ ಹೇಳ್ತಿದ್ಲು. ಅವಳಿಗೆ ಸುಂದ್ರಮ್ಮ ಕಳುವಾಗಿರೋ ವಿಷಯ ಗೊತ್ತಿಲ್ವಾ? ಅದಕ್ಕೆ ನೀನೇನಂದೆ? ನಿಜ ಹೇಳ್ಬಿಟ್ಯಾ? ಇಲ್ಲಪ್ಪ, ನಾನು ಹೇಳಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಹೇಳ್ದೆ ಇದ್ದಿದ್ದು ಒಳ್ಳೇದೇ ಆಯ್ತು. ಈ ವಿಷಯ ಅವಳಿಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ಅದೇ ನಮಗೂ ಕ್ಷೇಮ. ಸುಂದ್ರಮ್ಮನ ವಿಗ್ರಹನ ಮುಂದೆ ಇಟ್ಕೊಂಡೆ ಅವಳು ನಿನ್ನ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿರೋದು. ಇನ್ನು ಸುಂದ್ರಮ್ಮ ಕಳುವಾಗಿರೋ ವಿಷಯ ಅವಳಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮೆಲ್ಲರನ್ನೂ ತರಾಟೆಗೆ ತಗೊಳ್ತಾಳೆ. ಒಂಥರ ಚಂಡಿ ಇದ್ದ ಹಾಗ ಅವಳು. ಅವಳ ಮನ್ಸಿಗೆ ಬಂದಿದ್ದೆ ತೀರ್ಮಾನ, ಅವಳ ಮನ್ಸಿಗೆ ತಿಳಿದಿದ್ದೆ ನ್ಯಾಯ. ಅವಳ ಮನ್ಸಿನ ಇಚ್ಛೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳವಳು. ಸದ್ಯಕ್ಕೆ ಅವಳಿಗೆ ಈ ವಿಷಯ ತಿಳಿಯೋದು ಬೇಡ. ನೀನು ಅವಳಿಗೆ ಹೇಳಬೇಡ. ಅವಳಿಗೆ ಈ ವಿಷಯ ತಿಳಿಯೋದ್ರೊಳಗಡೆಗೆ ನಾವೆಲ್ಲಿಂದ ತಪ್ಪಿಸ್ಕೋಬೇಕು. ಹಾಗೆ ಸುಂದ್ರಮ್ಮನ್ನು ಹುಡುಕ್ಬೇಕು. ಅವಳು ಅಪ್ಪಿತಪ್ಪಿ ಆ ಕೋಣೆಗೇನಾದರೂ ಹೋಗಿ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳನ್ನು ನೋಡಿದ್ರೆ ಅವಳು ವಿಗ್ರಹ ಇಲ್ದಿರೋ ಗೊತ್ತಾಗ್ಬಿಡತ್ತೆ. ಹಾಗಾಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾವು ಆ ಕೋಣೆನ ಮೊದಲು ಹೇಗಿತ್ತೋ ಹಾಗೆ ಜೋಡಿಸಿಡೋಣ. ಆಗ ಅವಳಿಗೆ ಅನುಮಾನ ಬರೋದಿಲ್ಲ. ಬಾ. ಚಾಚಿ, ಇನ್ನೊಂದು ವಿಷಯ. ಏನು? ದೇವಿಕಾ ಹೇಳಿದ್ಲು, ಯಾವುದೋ ಊರಿಂದ ಬಂದು ಪೊಲೀಸಪ್ಪ ಒಬ್ಬ ಸತ್ತೋಗಿದಾನಂತೆ. ನನಗೆ ಯಾಕೋ ಆ ಮಾರಿಗುಡಿನೇ ಸತ್ತಿದ್ದಾನೆ ಅನಿಸ್ತಾ ಇದೆ.